ಕ್ಷಣದ ಬಗ್ಗೆ ಹೇಳಿ ಮೇಡಮ್. ನಾನು ಮೊದಲನೇ ದಿನ ನಾನು ಶೋಗೆ ಹೋಗಿದ್ದ ದಿನಾನೇ ಅನ್ಕೊಂಡಿದ್ದೆ, ನನ್ನ ಫ್ರೆಂಡ್ ವಿನಯ್ಗೂ ಹೇಳಿದ್ದು ಅದನ್ನೇ, ನಾನು ಒಂದು ಕೈ ನಂದಾಗಿದ್ರೆ ಇನ್ನೊಂದು ಕೈ ನಿಂದಾಗಿರ್ಬೇಕು ಅಂತ ಹೇಳಿದ್ದೆ. ಅದೇ ರೀತಿ ಒಂದು ಕೈ ನಂದಾಗಿತ್ತು. ಆ್ಯಂಡ್ ಸುದೀಪ್ ಸರ್ ಕೈ ಹಿಡ್ಕೊಳ್ಳೋದೇ ಒಂದು ಅದೃಷ್ಟ ಮೇಡಮ್. ಅವ್ರನ್ನ ಪ್ರತಿ ವಾರ ಅವ್ರನ್ನ ಅವ್ರಿಗೋಸ್ಕರ ಕಾಯ್ತಾ ಇದ್ದೆ. ಏನಾದರೂ ಈ ವಾರ ಏನಾದರೂ ತಪ್ಪು ಮಾಡಿದ್ದಾನ, ಏನಾದರೂ ಕ್ಲಾಸ್ ಇದೆಯಾ ನನಗೆ ಅನ್ನೋ ರೀತಿ ನಾನು ವೆಯ್ಟ್ ಮಾಡ್ತಿದ್ದೆ. ಅವ್ರನ್ನ ಅಷ್ಟು ಹತ್ರದಿಂದ ನೋಡಿ ಅವ್ರ ಕೈಯನ್ನು ಹಿಡ್ಕೊಂಡು ಅವ್ರ ಕೈಯಿಂದ ನನ್ನ ಕೈ ಎತ್ತಿ ನನ್ನ ಗೆಲುವನ್ನು ಹೇಳಿದ್ರಲ್ಲ, ದಟ್ ಈಸ್ ದ ಮೋಸ್ಟ್ ಬೆಸ್ಟ್ ಥಿಂಗ್ ಇನ್ ಮೈ ಲೈಫ್. ಆ್ಯಂಡ್ ಈ ಒಂದು ಟ್ರೋಫಿ ಏನಿದೆ ಒಂದು ವಾರದಿಂದ ಬಿಗ್ ಬಾಸ್ ಮನೆ ಒಳಗಡೆ ಇಟ್ಟಿದ್ರು. ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಇಷ್ಟು ದಪ್ಪ ಇರ್ಬೋದಾ, ಓಕೆ ಹಿಂಗೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆ್ಯಂಡ್ ಅಂದರೆ ಸುಮ್ಮನೆ ನನಗೆ ನಾನೇ ಅನ್ಕೋತಾ ಇದ್ದೆ, ಕರಿತಾ ಇದೆಯಾ, ಬರ್ತೀನಿ ಇನ್ನೊಂದು ವಾರ ತಡ್ಕೋ, ಆಯಿತು ಬರ್ತೀನಿ, ಫಿನಾಲೆ ಅಷ್ಟೇ ಅಂತ ಹೇಳ್ತಾ ಇದ್ದೆ. ಅದೆಲ್ಲೂ ಸುಳ್ಳಾಗಲಿಲ್ಲ. ನನ್ನ ನಂಬಿಕೆ, ನನ್ನ ಕೆಪಾಸಿಟಿ, ನನ್ನ ಮೇಲಿರೋ ನನ್ನ ಕಾನ್ಫಿಡೆನ್ಸು ಅದು ಪ್ರೂವ್ ಆಯಿತು. ಆ್ಯಂಡ್ ಹಿಯರ್ ಇಟ್ ಈಸ್. ಅಪ್ಪ ಇದ್ದಿದ್ರೆ ಇವತ್ತು ಎಷ್ಟು ಖುಷಿಯಾಗಿರ್ತಾ ಇದ್ರು, ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಾ ಈ ಒಂದು ಕ್ಷಣದಲ್ಲಿ. ಅಮ್ಮ, ಎಲ್ಲರೂ ನಿಮ್ಮ ಫ್ಯಾಮಿಲಿ ಇಡೀ ಎಲ್ಲರೂ ಎಷ್ಟು ಖುಷಿ ಪಟ್ಟರು, ಎಷ್ಟು ಸಂಭ್ರಮ ಪಟ್ಟರು. ನಮ್ಮಪ್ಪ ತುಂಬ ಖುಷಿ ಪಟ್ಟಿರೋರು. ಅವ್ರು ಯಾವತ್ತಿಗೂ ಒಂದು ಮಾತು ಹೇಳ್ತಾ ಇದ್ರು, ನನ್ನ ಮಗ ಇಷ್ಟೆಲ್ಲ ಕಷ್ಟಪಡ್ತಿದ್ದಾನೆ, ಯಾಕೆ ಅವ್ನಿಗೇನು ಗೆಲುವು ಸಿಗ್ತಿಲ್ಲ. ಅವನ ಜೊತೆ ಆ್ಯಕ್ಟ್ ಮಾಡಿದವರೆಲ್ಲ ಹೋಗಿ ಏನೋ ಬಿಗ್ ಬಾಸ್ ಒಳಗಡೆ ಹೋಗ್ತಿದ್ದಾರೆ, ನೀನು ಯಾಕೆ ಹೋಗೋಕ್ಕಾಗಲ್ಲ ಅಪ್ಪ, ಟೈಮ್ ಬರುತ್ತೆ ಅಂತ ಹೇಳ್ತಿದ್ದೆ. ಟೈಮ್ ಬಂತು, ಬಟ್ ಅವರಿಲ್ಲ. ಅದೊಂದು ಬೇಜಾರು. ಬಟ್ ಅವರು ಮೇಲ್ಗಡೆಯಿಂದ ಭಾಳ ಖುಷಿಯಿಂದ ಭಾಳ ಹೆಮ್ಮೆಯಿಂದ ನೋಡ್ತಾ ಇರ್ತಾರೆ. ನನ್ನ ಮಗ ಏನೇ ಆಗಿದ್ರು ಅವನಾಗೆ ಇದ್ದು ಗೆದ್ದು ಬಂದ ಅನ್ನೋ ಒಂದು ಹೆಮ್ಮೆ ಅವ್ರಿಗಿರುತ್ತೆ. ನನಗೆ ನಮ್ಮಪ್ಪನ ಪ್ರೌಡ್ ಮಾಡಿದ್ದೀನಿ ಅನ್ನೋ ಒಂದು ಖುಷಿ ಅಂತೂ ಇದೆ. ಆ್ಯಂಡ್ ಅಮ್ಮಂಗೆ ನನಗೆ ಯಾವಾಗಲೂ ಇವತ್ತು ಆ್ಯಕ್ಚುಲಿ ಇದು ರೆಂಟೆಡ್ ಹೌಸು, ಬಾಡಿಗೆ ಮನೇಲಿದ್ದೀನಿ. ಅವ್ರಿಗೆ ಒಂದು ಒಳ್ಳೆ ಮನೆ ಅವ್ರಿಗೋಸ್ಕರ ಮಾಡಿಕೊಡ್ಬೇಕು, ಅವ್ರನ್ನ ಇರ್ಸೋಕ್ಕೋಸ್ಕರ ಅನ್ನೋದು ನನ್ನ ಆಸೆ.